ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಅಂತಾನೆ ಹೇಳುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 33, ಪಿಯುಸಿಯಲ್ಲಿ 30 ಮಾರ್ಕ್ಸ್ ಸಾಕು, ಪಾಸ್ ಮಾಡ್ತೀವಿ ಎಂದ ಸಚಿವ ಮಧು ಬಂಗಾರಪ್ಪ. ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ. ಕಡಿಮೆ ಅಂಕ ಪಡೆದರೂ ಕೂಡ ಪಾಸ್ ಮಾಡ್ತಾರಂತೆ. ಇನ್ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗೋಕೆ 33% ಅಂಕ ಪಡೆದರೆ ಸಾಕಂತೆ. ಎಷ್ಟು ದಿನ ಎಸ್ಎಸ್ಎಲ್ಸಿ ಪಾಸ್ ಆಗಲು 35% ಅಂಕ ಬೇಕಿತ್ತು. ಆದರೆ ಇನ್ಮುಂದೆ 625ಕ್ಕೆ 206 ಅಂಕ ಗಳಿಸಿದ್ರು ಪಾಸ್ ಆಗ್ತಾರೆ. ಪಿಯುಸಿ ಉತ್ತೀರ್ಣರಾಗಲು 30% ಅಂಕ ಪಡೆದರೂ ಸಾಕಂತೆ. ಆದರೆ ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಪಡೆದರೆ ಪಾಸ್ ಆಗ್ತಾರೆ. ಆದರೆ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ತೇರ್ಗಡೆ ಆಗ್ತಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33ರಷ್ಟು ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕಗಳನ್ನು ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13% ಅಂಕಗಳನ್ನು ಪಡೆದರೂ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದು. ಇದುವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಉದಾಹರಣೆಗೆ 20ಕ್ಕೆ 20 ಅಂಕ ಪಡೆದರೂ ಅದರಲ್ಲಿ ಕೇವಲ 7 ಅಂಕಗಳನ್ನು ಮಾತ್ರ ಲಿಖಿತ ಪರೀಕ್ಷೆಯ ಅಂಕಗಳೊಂದಿಗೆ ಸೇರಿಸಲಾಗ್ತಾ ಇತ್ತು. ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 28% ಅಂಕಗಳನ್ನು ಪಡೆಯಬೇಕಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಅಂತಾನೆ ಹೇಳುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 33, ಪಿಯುಸಿಯಲ್ಲಿ 30 ಮಾರ್ಕ್ಸ್ ಸಾಕು, ಪಾಸ್ ಮಾಡ್ತೀವಿ ಎಂದ ಸಚಿವ ಮಧು ಬಂಗಾರಪ್ಪ. ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ. ಕಡಿಮೆ ಅಂಕ ಪಡೆದರೂ ಕೂಡ ಪಾಸ್ ಮಾಡ್ತಾರಂತೆ. ಇನ್ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗೋಕೆ 33% ಅಂಕ ಪಡೆದರೆ ಸಾಕಂತೆ. ಎಷ್ಟು ದಿನ ಎಸ್ಎಸ್ಎಲ್ಸಿ ಪಾಸ್ ಆಗಲು 35% ಅಂಕ ಬೇಕಿತ್ತು. ಆದರೆ ಇನ್ಮುಂದೆ 625ಕ್ಕೆ 206 ಅಂಕ ಗಳಿಸಿದ್ರು ಪಾಸ್ ಆಗ್ತಾರೆ. ಪಿಯುಸಿ ಉತ್ತೀರ್ಣರಾಗಲು 30% ಅಂಕ ಪಡೆದರೂ ಸಾಕಂತೆ. ಆದರೆ ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಪಡೆದರೆ ಪಾಸ್ ಆಗ್ತಾರೆ. ಆದರೆ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ತೇರ್ಗಡೆ ಆಗ್ತಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33ರಷ್ಟು ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕಗಳನ್ನು ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13% ಅಂಕಗಳನ್ನು ಪಡೆದರೂ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದು. ಇದುವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಉದಾಹರಣೆಗೆ 20ಕ್ಕೆ 20 ಅಂಕ ಪಡೆದರೂ ಅದರಲ್ಲಿ ಕೇವಲ 7 ಅಂಕಗಳನ್ನು ಮಾತ್ರ ಲಿಖಿತ ಪರೀಕ್ಷೆಯ ಅಂಕಗಳೊಂದಿಗೆ ಸೇರಿಸಲಾಗ್ತಾ ಇತ್ತು. ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 28% ಅಂಕಗಳನ್ನು ಪಡೆಯಬೇಕಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಅಂತಾನೆ ಹೇಳುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 33, ಪಿಯುಸಿಯಲ್ಲಿ 30 ಮಾರ್ಕ್ಸ್ ಸಾಕು, ಪಾಸ್ ಮಾಡ್ತೀವಿ ಎಂದ
ಸಚಿವ ಮಧು ಬಂಗಾರಪ್ಪ. ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ. ಕಡಿಮೆ ಅಂಕ ಪಡೆದರೂ ಕೂಡ ಪಾಸ್ ಮಾಡ್ತಾರಂತೆ. ಇನ್ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗೋಕೆ 33% ಅಂಕ ಪಡೆದರೆ ಸಾಕಂತೆ. ಎಷ್ಟು ದಿನ ಎಸ್ಎಸ್ಎಲ್ಸಿ ಪಾಸ್ ಆಗಲು 35% ಅಂಕ ಬೇಕಿತ್ತು. ಆದರೆ ಇನ್ಮುಂದೆ 625ಕ್ಕೆ 206 ಅಂಕ ಗಳಿಸಿದ್ರೂ ಪಾಸ್ ಆಗ್ತಾರೆ. ಪಿಯುಸಿ ಉತ್ತೀರ್ಣರಾಗಲು 30% ಅಂಕ ಪಡೆದರೂ ಸಾಕಂತೆ. ಆದರೆ ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಪಡೆದರೆ ಪಾಸ್ ಆಗ್ತಾರೆ. ಆದರೆ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ತೇರ್ಗಡೆ ಆಗ್ತಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33ರಷ್ಟು ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕಗಳನ್ನು ಪಡೆದರೆ, ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13% ಅಂಕಗಳನ್ನು ಪಡೆದರೂ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದು. ಇದುವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಉದಾಹರಣೆಗೆ 20ಕ್ಕೆ 20 ಅಂಕ ಪಡೆದರೂ ಅದರಲ್ಲಿ ಕೇವಲ 7 ಅಂಕಗಳನ್ನು ಮಾತ್ರ ಲಿಖಿತ ಪರೀಕ್ಷೆಯ ಅಂಕಗಳೊಂದಿಗೆ ಸೇರಿಸಲಾಗ್ತಾ ಇತ್ತು. ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 28% ಅಂಕಗಳನ್ನು ಪಡೆಯಬೇಕಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಅಂತಲೇ ಹೇಳುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 33, ಪಿಯುಸಿಯಲ್ಲಿ 30 ಮಾರ್ಕ್ಸ್ ಸಾಕು, ಪಾಸ್ ಮಾಡ್ತೀವಿ ಎಂದ ಸಚಿವ ಮಧು ಬಂಗಾರಪ್ಪ. ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ. ಕಡಿಮೆ ಅಂಕ ಪಡೆದರೂ ಕೂಡ ಪಾಸ್ ಮಾಡ್ತಾರಂತೆ. ಇನ್ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗೋಕೆ 33% ಅಂಕ ಪಡೆದರೆ ಸಾಕಂತೆ. ಎಷ್ಟು ದಿನ ಎಸ್ಎಸ್ಎಲ್ಸಿ ಪಾಸ್ ಆಗಲು 35% ಅಂಕ ಬೇಕಿತ್ತು. ಆದರೆ ಇನ್ಮುಂದೆ 625ಕ್ಕೆ 206 ಅಂಕ ಗಳಿಸಿದ್ರೂ ಪಾಸ್ ಆಗ್ತಾರೆ. ಪಿಯುಸಿ ಉತ್ತೀರ್ಣರಾಗಲು 30% ಅಂಕ ಪಡೆದರೂ ಸಾಕಂತೆ. ಆದರೆ ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಪಡೆದರೆ ಪಾಸ್ ಆಗ್ತಾರೆ. ಆದರೆ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ತೇರ್ಗಡೆ ಆಗ್ತಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33ರಷ್ಟು ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕಗಳನ್ನು ಪಡೆದರೆ, ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13% ಅಂಕಗಳನ್ನು ಪಡೆದರೂ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದು. ಇದುವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಉದಾಹರಣೆಗೆ 20ಕ್ಕೆ 20 ಅಂಕ ಪಡೆದರೂ ಅದರಲ್ಲಿ ಕೇವಲ 7 ಅಂಕಗಳನ್ನು ಮಾತ್ರ ಲಿಖಿತ ಪರೀಕ್ಷೆಯ ಅಂಕಗಳೊಂದಿಗೆ ಸೇರಿಸಲಾಗ್ತಾ ಇತ್ತು. ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 28% ಅಂಕಗಳನ್ನು ಪಡೆಯಬೇಕಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.